ರಾಜ್ಯಾದ್ಯಂತ ಆಸ್ತಿಗಳ ಭದ್ರತೆ ಅಪಾಯದಲ್ಲೇ ಈ ನೋಂದಣಿ ದೋಷಗಳಿಂದ ಭೂಮಾಫಿಯಾ ಹ್ಯಾಕರ್ಗಳಿಗೆ ಬಾಗಿಲು ತೆರೆಯಿತೆ. ಜನರಲ್ಲಿ ಆತಂಕ, ತಜ್ಞರಿಂದ ಗಂಭೀರ ಎಚ್ಚರಿಕೆ. ರಾಜ್ಯದಲ್ಲಿ ಜಾರಿಗೊಂಡಿರುವ ಪೇಪರ್ಲೆಸ್ ಡಿಜಿಟಲ್ ಈ ನೋಂದಣಿ ವ್ಯವಸ್ಥೆ ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದ್ದು, ಸಾಮಾನ್ಯ ಜನರ ಆಸ್ತಿ ಭದ್ರತೆ ಗಂಭೀರ ಅಪಾಯದಲ್ಲಿದೆ ಎಂಬ ಆತಂಕಕಾರಿ ಅಂಶಗಳು ಬೆಳಕಿಗೆ ಬಂದಿವೆ. ತಾಂತ್ರಿಕ ದೋಷಗಳು, ಭದ್ರತಾ ಕೊರತೆಗಳು ಹಾಗೂ ಪಾರದರ್ಶಕತೆಯ ಅಭಾವದಿಂದ ಈ ವ್ಯವಸ್ಥೆ ಭೂಮಾಫಿಯಾ ಮತ್ತು ಹ್ಯಾಕರ್ಗಳಿಗೆ ಸಹಾಯಕವಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಮುಖ್ಯ ಸಮಸ್ಯೆಗಳು: ಸಾರ್ವಜನಿಕರಿಗೆ ದೊಡ್ಡ ಎಚ್ಚರಿಕೆ, ಪತ್ರಗಳೇ ಇಲ್ಲ, ಆಸ್ತಿಯೇ ಅಪಾಯದಲ್ಲಿ. ಈ ನೋಂದಣಿ ಬಳಿಕ ಖರೀದಿದಾರರಿಗೆ ಯಾವುದೇ ಭೌತಿಕ ದಾಖಲೆಗಳು ನೀಡಲಾಗುತ್ತಿಲ್ಲ. ಡಿಜಿಟಲ್ ಲಾಕರ್ನಲ್ಲೇ ದಾಖಲೆಗಳು ಉಳಿಯುತ್ತಿರುವುದರಿಂದ ಜನರಿಗೆ ತಮ್ಮ ಆಸ್ತಿಯ ನಿಖರ ದಾಖಲೆಗಳೇ ಲಭ್ಯವಿಲ್ಲ. ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟದಿಂದ ಪ್ರಧಾನ ಕಾರ್ಯದರ್ಶಿ ಧರ್ಮರಾಜ್ ವಿ ಏಕಕೋಟೆ, ಉಪಾಧ್ಯಕ್ಷರಾದ ನವೀನ್ ಕುಮಾರ್ ಎಸ್, ಸಹ ಕಾರ್ಯದರ್ಶಿಗಳಾದ ಕರಿಬಸಪ್ಪ ಬಳ್ಳಿ, ಇ ಕೃಷ್ಣಮೂರ್ತಿರವರು ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದರು. ವಾರಸುದಾರರಿಗೆ ಮಾಹಿತಿ ಇಲ್ಲ, ಆಸ್ತಿ ಕಳೆದುಕೊಳ್ಳುವ ಭೀತಿ. ಆಸ್ತಿ ಖರೀದಿ ಬಗ್ಗೆ ಕುಟುಂಬ ಸದಸ್ಯರಿಗೆ ಸ್ಪಷ್ಟ ಮಾಹಿತಿ ಸಿಗದಿರುವುದರಿಂದ ಮುಂದಿನ ದಿನಗಳಲ್ಲಿ ಆಸ್ತಿಗಳು ಕೈತಪ್ಪುವ ಸಂಭವ ಹೆಚ್ಚಿದೆ. ಈ ಸಹಿ ದುರುಪಯೋಗ, ಮೋಸಕ್ಕೆ ಅವಕಾಶ. ಭೌತಿಕ ಸಹಿಯ ಬದಲು ಈ ಸಹಿಯನ್ನ ಬಳಸುವುದರಿಂದ ಹಿರಿಯ ನಾಗರಿಕರು, ಅಕ್ಷರಜ್ಞಾನದ ಕೊರತೆಯವರು ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿದೆ. ಭೂಮಾಫಿಯಾ ಚಟುವಟಿಕೆಗಳಿಗೆ ಉತ್ತೇಜನ. ಈ ಪೇಪರ್ಲೆಸ್ ವ್ಯವಸ್ಥೆ ಭೂಮಾಫಿಯಾ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿವೆ. ಬ್ಯಾಂಕ್ ಸಾಲಕ್ಕೂ ಅಡೆತಡೆ. ಮೂಲ ದಾಖಲೆಗಳಿಲ್ಲದೆ ಬ್ಯಾಂಕ್ಗಳಲ್ಲಿ ಆಸ್ತಿ ಮೇಲೆ ಸಾಲ ಪಡೆಯುವುದು ಕಷ್ಟಕರವಾಗಿದೆ. ಓಟಿಪಿ ಗೊಂದಲ. ಜನರಲ್ಲಿ ಭೀತಿ. ಒಂದೇ ನೋಂದಣಿಗೆ ಅನೇಕ ಬಾರಿ ಓಟಿಪಿ ಅಗತ್ಯವಿರುವುದು ಜನರಲ್ಲಿ ಆತಂಕ ಮೂಡಿಸುತ್ತಿದ್ದು, ಹ್ಯಾಕಿಂಗ್ ಭೀತಿ ಹೆಚ್ಚಾಗಿದೆ. ವಿಲ್ ವ್ಯವಸ್ಥೆಯಲ್ಲಿಯೂ ಗೊಂದಲ. ಗುಪ್ತವಾಗಿ ಮಾಡಬೇಕಾದ ವಿಲ್ ಪ್ರಕ್ರಿಯೆಯು ಈ ವ್ಯವಸ್ಥೆಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ದೂರು. ಸಾಮಾನ್ಯರಿಗೆ ಅರ್ಥವಾಗದ ಈ ಡಿಜಿಟಲ್ ವ್ಯವಸ್ಥೆ ವಿದ್ಯಾವಂತರಿಗೂ ಅರ್ಥವಾಗದ ಮಟ್ಟಕ್ಕೆ ಸಂಕೀರ್ಣವಾಗಿದ್ದು, ಗ್ರಾಮೀಣ ಹಾಗೂ ಸಾಮಾನ್ಯ ಜನರಿಗೆ ಸಂಪೂರ್ಣ ಗೊಂದಲ ಉಂಟುಮಾಡುತ್ತಿದೆ. ಅಚ್ಚರಿಯ ಸಂಗತಿ, ಪೇಪರ್ಲೆಸ್ ಅಲ್ಲ, ಪೆನ್ಲೆಸ್ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಖರೀದಿದಾರರು, ಮಾರಾಟಗಾರರು, ಸಾಕ್ಷಿದಾರರು ಹಾಗೂ ಅಧಿಕಾರಿಗಳು ಸಹ ಭೌತಿಕ ಸಹಿ ಮಾಡುವ ಅಗತ್ಯವಿಲ್ಲ. ಇದು ವ್ಯವಸ್ಥೆಯ ನಂಬಿಕೆಯನ್ನು ಪ್ರಶ್ನಿಸುವಂತೆ ಮಾಡುತ್ತಿವೆ. ತಜ್ಞರು ಮತ್ತು ಸಂಘಟನೆಗಳು ಈ ವ್ಯವಸ್ಥೆಯ ದೋಷಗಳನ್ನು ತಕ್ಷಣ ಸರಿಪಡಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ದು, ಇಲ್ಲವಾದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ದಿವಸ ರಾಜ್ಯ ಸರ್ಕಾರ, ಕರ್ನಾಟಕ ಕಂದಾಯ ಮತ್ತು ಇಲಾಖೆ ವತಿಯಿಂದ ಆಗಿರತಕ್ಕಂಥ ಪೇಪರ್ಲೆಸ್ ಬಗ್ಗೆ ಸರ್ಕಾರ ಸಾರ್ವಜನಿಕವಾಗಿ ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದೆ, ಪತ್ರ ಬರಹಗಾರರಿಗೆ ಎಷ್ಟು ತೊಂದರೆಯನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ಮೊನ್ನೆ ನಡೆದಂಥ ಚಾಮರಾಜನಗರದ ಅಲ್ಲಿ ಆಗಿರತಕ್ಕಂಥ ಪೇಪರ್ಲೆಸ್ನ ನೋಡಿದರೆ ಅದರಲ್ಲಿ ಯಾವುದೇ ಖರೀದಿದಾರರಾಗಿರಲಿ ಮತ್ತು ಕೊಟ್ಟವರಾಗಿರಲಿ, ಸಾಕ್ಷಿದಾರರ ಸಹಿ ಆಗಿರಲಿ ಯಾವುದೂ ಇಲ್ಲ. ಹಾಗಾದರೆ ಭೌತಿಕವಾಗಿ ಅದರ ಅಸಲು ಪ್ರಕ್ರಿಯೆಯನ್ನು ಯಾವ ರೀತಿ ನಾವು ಗುರುತಿಸಬೇಕು, ಇದೆಲ್ಲದನ್ನು ಒಳಗೊಂಡು ಮತ್ತು ನಾವು ಸುಮಾರು ವರ್ಷಗಳಿಂದ ರಾಜ್ಯ ಮಹಾರಾಜರ ಕಾಲದಿಂದನೂ ಪತ್ರ ಬರಹಗಾರರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಪತ್ರ ಬರಹಗಾರರಿಗೆ ಈ ಪೇಪರ್ಲೆಸ್ನಲ್ಲಿ ಎಲ್ಲಿಯೂ ಒಂದು ಸ್ಥಾನಮಾನವನ್ನು ಕಲ್ಪಿಸಿಲ್ಲ. ಅವ್ರದ್ದೊಂದು ಅಥೆಂಟಿಕೇಟೆಡ್ ಆಗಿ DSC ಸಿಗ್ನೇಚರ್ ಮಾಡೋದಾಗಲಿ, ಡ್ರಾಫ್ಟಿಂಗ್ ಆಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ ನಮ್ಮನ್ನು ಕಡೆಗಣಿಸಿದೆ ಈ ಸರ್ಕಾರ. ಈ ಸರ್ಕಾರ ನಮ್ಮನ್ನು ಕಡೆಗಣಿಸಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಏನಾದರೂ ನಮ್ಮನ್ನು ಗುರುತಿಸಿ ಈ ಒಂದು ಪೇಪರ್ಲೆಸ್ ಕಾವೇರಿ 3 ಒಂದು ಡಿಜಿಟಲ್ ವ್ಯವಸ್ಥೆ ಒಳಗೆ ನಮ್ಮನ್ನು ಕೂಡ ಒಳಗೊಂಡಂತೆ ಅಧಿಕೃತವಾಗಿ ಪತ್ರ ಬರಹಗಾರರು ಕೂಡ ಇದರೊಳಗೆ ಇದ್ದಾರೆ ಅನ್ನೋದನ್ನು ಅವರೇನಾದರೂ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ನೋಂದಣಿ ಇಲಾಖೆಗಳನ್ನು ಬಂದ್ ಮಾಡಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಅದಕ್ಕೆ ರಾಜ್ಯ ಸರ್ಕಾರ ಈ ಒಂದು ಅವ್ಯವಸ್ಥೆಯನ್ನು ಆಗೋದನ್ನು ತಡಿಬೇಕಾದರೆ ಈ ಕೂಡಲೇ ನಮ್ಮ ಪತ್ರ ಬರಹಗಾರರ ಅಸೋಸಿಯೇಷನಿಂದ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ. ನಮ್ಮ ಮನವಿಯನ್ನು ಪುರಸ್ಕರಿಸಿ ಈ ಪೇಪರ್ಲೆಸ್ ಕಾನ್ಸೆಪ್ಟ್ನಲ್ಲಿ ನಮ್ಮನ್ನು ಕೂಡ ಅಧಿಕೃತ ಪತ್ರ ಬರಹಗಾರರಾಗಿ ಘೋಷಣೆ ಮಾಡಬೇಕು. ನಮಗೆ ಆಗಿರ್ತಕ್ಕಂಥ ಪ್ರತ್ಯೇಕ ಲಾಗಿನ್ ಐಡಿಯನ್ನು ನೀಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಾನು DR ಗಿರಿರಾಜು ಅಂತ, ರಾಜ್ಯ ಒಕ್ಕೂಟದ ಖಜಾಂಚಿ. ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಂಗೆ
ಪೇಪರ್ಲೆಸ್ನಲ್ಲಿ ಯಾವುದೇ ಭೌತಿಕ ಸಹಿ ಇಲ್ಲದಲೇ ಈ ಚಾಲನೆ ಮಾಡಿದ್ದಾರೆ. ಈ ಪೇಪರ್ಲೆಸ್ ಬಗ್ಗೆ ನಮ್ಮ ವಿರೋಧ ಇಲ್ಲ. ಪೇಪರ್ಲೆಸ್ನಲ್ಲಿ ಪತ್ರ ಬರಹಗಾರರು ಸಹ ಮಾನ್ಯತೆ ನೀಡಿ ವಿಕಲಾಂಗಿಗೆ ಹಾಗೂ ಡಿಜಿಟಲ್ ಸೈನ್ ಆಗಲಿ ಯಾವುದಕ್ಕಾದರೂ ಅವಕಾಶ ಮಾಡಿಕೊಟ್ಟು ಇರತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಬೇಕಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಇದನ್ನು ಪುರಸ್ಕರಿಸದೆ ಇದೇ ಮುಂದುವರೆದರೆ ನಮ್ಮ ರಾಜ್ಯ ಒಕ್ಕೂಟದಿಂದ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ನಮ್ಮ ಪತ್ರ ಬರಹಗಾರರು, ಅವರಿಗೆ ಅವಲಂಬಿತರಿರತಕ್ಕಂಥವರು ಎಲ್ಲರೂ ಸೇರಿ ಉಗ್ರ ಹೋರಾಟ ಕೈಗೊಳ್ತೀವಿ ಅಂತ ಮತ್ತೊಮ್ಮೆ ನಾನು ಹೇಳ್ತೀನಿ.